ಕುಕ್ಕುಂಬರ್ ಹಾಗೆ ಬೀಟ್ರೋಟ್, ಕ್ಯಾರೆಟ್ ಹಾಕಿ ನಮ್ಮಮ್ಮ ಜ್ಯೂಸ್ ಮಾಡ್ತಾಯಿದ್ದಾರೆ. ಇದಕ್ಕೆ ನಾವು ಆ್ಯಪಲ್ ಸೇರಿಸ್ಕೊಂಡ್ರೆ ABC ಜ್ಯೂಸ್ ಆಗುತ್ತೆ. ಇದು ಏನಕ್ಕೆ ನಮಗೆ ಬೆನಿಫಿಟ್ಸ್ ಅಂದರೆ ಹೇರು ಮತ್ತು ಸ್ಕಿನ್ನು ಗ್ಲೋ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಆ ಗ್ಯಾಪಲ್ಲಿ ನಾನು ಅಳ್ತಾ ಇದ್ದೆ ಅಂತ ನಮ್ಮಮ್ಮ ನಂಗೆ ಬೀಟ್ರೋಟ್ ಕೊಟ್ಟರು. ನೋಡಿ, ಆ ಬೀಟ್ರೋಟ್ ಕೂಡ ನಾನು ತಿಂತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮಮ್ಮ ಇದನ್ನು ಪೇಸ್ಟ್ ಪ್ಯೂರ್ ಜ್ಯೂಸ್ ಮಾಡ್ಕೊಂಡು ಬಂದರು. ಅದಕ್ಕೆ ಯಾವುದೇ ಥರ ನೀರು ಹಾಕೋದೇನು ಬೇಡ, ಅದರಲ್ಲೇ ನೀರಿರುತ್ತೆ, ಅದೇ ಸಾಕು. ನೋಡಿ, ಇದು ರಾ ಕುಡಿದ್ರೆ ತುಂಬಾ ಒಳ್ಳೆಯದು, ಬಟ್ ರಾ ಕುಡಿದ್ರೆ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿ ಹೇಗಿದೆ ಅದ್ರ ಮೇಲೆ ನಾವು ಇದನ್ನು ತಗೋಬೇಕಾಗತ್ತೆ. ಹೀಟ್ ಬಾಡಿ ಇದ್ದರೆ ಇದನ್ನು ಸ್ವಲ್ಪ ಕ್ವಾಂಟಿಟಿಲಿ ತಗೊಳ್ಳಿ. ಕೋಲ್ಡ್ ಬಾಡಿ ಇದ್ದರೆ ಅದರಲ್ಲಿ ಏನೂ ತೊಂದರೆ ಇಲ್ಲ, ತೊಗೋಬೋದು 1 ಗ್ಲಾಸ್ ಫುಲ್ಲು. ನಮ್ಮಮ್ಮ ಡೈಲಿ ಕುಡಿಯೋದ್ರಿಂದ 1 ಗ್ಲಾಸ್ ತೊಗೊಂಡಿದ್ದಾರೆ. ನೋಡಿ, ಇದು ತುಂಬಾ ಬೆನಿಫಿಟ್ಸ್ ಇದೆ ಹೇರು ಮತ್ತು ಗ್ಲೋಗೆ. ಇದು ಒಂದೇ ಸತಿ ಒಂದಿನ ಕುಡಿದ್ರೆ ಬರಲ್ಲ, ಒಂದು 3-4 ಮಂತ್ಸ್ ಕಂಟಿನ್ಯೂಯಸ್ ಆಗಿ ನೀವು ಇದನ್ನು ಕುಡಿಬೇಕಾಗತ್ತೆ. ಆವಾಗ ಇದು ಸ್ವಲ್ಪ ಚೆನ್ನಾಗಿ ನಿಮಗೆ ಗ್ರೋತ್ ಕಾಣಿಸುತ್ತೆ. ನೋಡಿ, ಅಷ್ಟರಲ್ಲಿ ನಂಗೆ ತಿಂಡಿ ರೆಡಿ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಕಿಚಡಿ ಮಾಡ್ತಾಯಿದ್ದಾರೆ. ಟೊಮೆಟೊ, ಅಕ್ಕಿ, ಬೇಳೆ ಎಲ್ಲ ತರಕಾರಿ ಹಾಕಿದ್ದಾರೆ. ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ, ಹಾಗೆ ಬೀಟ್ರೋಟು, ಹಾಗೆ ರಾಜ್ಮಾ ಮತ್ತು ಇನ್ನೂ ಸ್ವಲ್ಪ ಏನೋ ಕಾಳುಗಳೆಲ್ಲ ಹಾಕಿದ್ದಾರೆ. ಹಾಕಿ ಈಗ ಎಷ್ಟು ಸ್ವಲ್ಪ ಕ್ವಾಂಟಿಟಿಗೆ ನೀರು ಎಷ್ಟು ಬೇಕೋ ಬೇಯೋದಕ್ಕೆ ಅಷ್ಟು ನೀರು ಹಾಕ್ತಾಯಿದ್ದಾರೆ. ನೋಡಿ, ಈಗ ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡ್ರು ಚಿಕ್ಕ ಗ್ಲಾಸಲ್ಲಿ. ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ 1-2 ವಿಸಿಲ್ ಹೊಡ್ಸಿದ್ರೆ ಸಾಕು. ಹೊಡ್ಸಿದ್ಮೇಲೆ ಇದು ಫುಲ್ಲು ಉಣ್ಣಗೆ ಬೆಂದೋಗಿರುತ್ತೆ. ಇದನ್ನು ನೀಟಾಗಿ ಮ್ಯಾಶ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಮ್ಯಾಶ್ ಮಾಡಿದ್ರೆ ಇದೇ ಕಿಚಡಿ. ಇದಕ್ಕೆ ನಾವು ಏನೂ ಹಾಕಾಗಿಲ್ಲ, ಇಷ್ಟೇ. ಇದು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಒಂದು 1/2 ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು, ಜಾಸ್ತಿ ಏನೂ ಹಾಕೋದು ಬೇಡ. ನೋಡಿ, ಈ ಥರ ನೀಟಾಗಿ ನಮ್ಮಮ್ಮ ನೀಟಾಗಿ ಸ್ಮ್ಯಾಶ್ ಮಾಡಿದ್ರು. ಈಗ ತುಪ್ಪ ಹಾಕಿದ್ದೀನಿ 1/2 ಸ್ಪೂನು. ಈಗ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡೆ. ಆಮೇಲೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿದ್ದು ಒಂದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಹಸಿ ವಾಸನೆ ಇರೋವರೆಗೂ ಎಲ್ಲ ಹೋಗೈತೆ. ನೋಡಿ, ನೀಟಾಗಿ ಒಂದು ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಇದಕ್ಕೆ ಕಿಚಡಿ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟೇ. ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇದಕ್ಕೆ ಅಂದರೆ ಮೆಣಸಿನ ಪುಡಿ, ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೋಬೇಕು. ಅಂದರೆ ಸ್ವಲ್ಪ ಖಾರ ಬೇಕಲ್ವಾ, ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಎಲ್ತಿ ಕಿಚಡಿ ರೆಡಿ ಆಗುತ್ತೆ. ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ.